ಶಿವಮೊಗ್ಗದ ಆದರ್ಶ ನಗರ ಬಡಾವಣೆಗೆ ಫೆಬ್ರವರಿ 9ರ ಸೋಮವಾರ ಜಲಮಂಡಳಿ ಇಂಜಿನಿಯರ್ ಜೀವನ್ ಅವರು ಭೇಟಿ ಇತ್ತು. ಬಡಾವಣೆಗೆ ಕುಡಿಯುವ ನೀರು ಪೂರೈಕೆ ಕುರಿತಂತೆ ಸ್ಥಳೀಯ ನಾಗರಿಕರ ಅಹವಾಲು ಆಲಿಸಿದರು. ಆದರ್ಶ ನಗರ ಬಡಾವಣೆಯು ಹಲವು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದು ಪಾಲಿಕೆ ಅಧೀನದಲ್ಲಿದೆ. ಆದರೆ ಇಲ್ಲಿಯವರೆಗೂ ಬಡಾವಣೆಗೆ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ. ಇದರಿಂದ ನಾಗರಿಕರಿಗೆ ತೀವ್ರ ತೊಂದರೆಯಾಗಿ ಪರಿಣಮಿಸಿದೆ. ಕಾಲಮಿತಿಯೊಳಗೆ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿಗಳು ಎಂಜಿನಿಯರ್ ಜೀವನ್ ಅವರಿಗೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ನಂತರ ಜೀವನ್ ಅವರು ಮಾತನಾಡಿ, ಬಡಾವಣೆಗೆ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿಯೊಂದು ಮನೆಯವರು ಮಂಡಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಈ ದಿವಸ ನಾವು ಆದರ್ಶ ನಗರದಲ್ಲಿ ಮನೆಗಳಿಗೆ ಕುಡಿಯೋ ನೀರಿನ ತೊಂದರೆ ತುಂಬ ಇದೆ. ಇಲ್ಲಿಗೆ ನಲ್ಲಿ ನೀರು ಬರ್ತಾ ಇಲ್ಲ. ಆದ ಕಾರಣ ನಾವು ಈ ದಿವಸ ಜೀವನ್ ಅನ್ನೋರ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ಪರಿಶೀಲಿಸಿದಾಗ ಇಲ್ಲಿ ಯಾವುದೇ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಇಲ್ಲ. ಅವರು ಪ್ರತಿಯೊಬ್ಬ ಮನೆಯವರು ಸಹ ಇಂಡಿವಿಜುವಲ್ ಬೋರ್ವೆಲ್ ಕೊಡಿಸಿ ಅವರು ಮೇಂಟೈನ್ ಮಾಡ್ತಿದ್ರು. ಈಗ ನಾವು ಬಂದು ಇಲ್ಲಿ ಎಲ್ಲ ಮನೆಗಳಿಗೆ ಎಷ್ಟು ಮನೆ ಆಗಿದೆ ಅಷ್ಟು ಮನೆಗಳಿಗೆ ಅಪ್ಲಿಕೇಶನ್ ಫಾರ್ಮು ಫಿಲಪ್ ಮಾಡಿ ಇಂಡಿವಿಜುವಲ್ ಮನೆಯವರು ಸಹ ಕೊಟ್ಟು ನಮ್ಮ ಕಚೇರಿಗೆ ನೀಡಿದಲ್ಲಿ ನಾವು ಕುಡಿಯುವ ನೀರು ಸರಬರಾಜು ಮಾಡಲು ಶೀಘ್ರವಾಗಿ ಕ್ರಮ ಕೈಗೊಳ್ತೇವೆ. ಇಟ್ಕೊಂಡು ಹಲವಾರು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ರು ಕೂಡ ಈ ನೀರಿನ ಒಂದು ಸರಬರಾಜು ನಮ್ಮಲ್ಲಿ ಇರಲಿಲ್ಲ. ಕಾರ್ಪೊರೇಷನ್ನಿಂದ ಬರಬೇಕಾಯಿತು. ಅಪ್ಲಿಕೇಶನ್ನು ಮತ್ತು ಫೋಟೋ ಮತ್ತು ಮನೆಯದು ಇದು ಕಂದಾಯದ್ದು ಖಾತೆ ಎಕ್ಸ್ಟ್ರಾಕ್ಟು, ಆಧಾರ್ ಕಾರ್ಡು, ಕೆಲವು ಡಾಕ್ಯುಮೆಂಟ್ಗಳಿದೆ. ಅವೆಲ್ಲ ನಾನು ತಲುಪಿಸಿದರೆ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಪ್ಲಸ್ಸು ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ ಡಿಪಾರ್ಟ್ಮೆಂಟ್ನವರಿಗೆ, ನಮ್ಮವರೆಲ್ಲ ಮ್ಯಾಕ್ಸಿಮಮ್ ಒಂದು ವಾರದೊಳಗೆ ಎಲ್ಲದೂ ತಂದು ಕೊಡ್ತಾರೆ. ಎಷ್ಟಾರು ಕೊಡಲಿ ಸರ್, ಮೊದಲು ನೀವು ಆ್ಯಕ್ಟಿವೇಟ್ ಆಗಿ ಮಾಡಿಕೊಟ್ರೆ ಬಾಕಿಯವರೆಲ್ಲ ಕೋಆಪ್ರೇಟ್ ಮಾಡ್ತಾರೆ. ನೀವು ಆದಷ್ಟು ಮಾಡಿಕೊಡಿ ಪ್ಲೀಸ್. ನಮಸ್ತೆ, ನನ್ನ ಹೆಸರು ಅಶ್ವಿನಿ ರವೀಂದ್ರ ಅಂತ. ಮೊನ್ನೆ ನಾವು ನೀರಿಲ್ಲ ಅಂತ ಹೇಳಿದ್ವಿ ಸರ್. ಇವತ್ತು AWಅವರು ಬಂದು ನಾವು ಕೊಡ್ತೀವಿ ಅಂತ ಮನವಿ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಬೇಗನೆ ಅಪ್ಲಿಕೇಶನ್ಸ್ ಎಲ್ಲ ಕೊಡ್ತೀವಿ. ಆದಷ್ಟು ಬೇಗ ಅವ್ರು ನಮಗೆ ನೀರು ಬರೋ ಥರ ಮಾಡಿಕೊಟ್ರೆ ದಿನದಿಂದ ನಾವು ನೀರು ಕೊಡಬೇಕು ಅಂತ ಇದಕ್ಕೆ ನಾನು ಇಂಜಿನಿಯರ್ ಹತ್ರ ಎಲ್ಲ ಸರಿ ಮಾತಾಡಿದ್ದೀವಿ. ತುಂಬ ಅಂದರೆ 6 ತಿಂಗಳಿಂದನೂ. ಅದೇನಾಯಿತು, ಇಂಡಿವಿಜುವಲ್ ಮನೆ ಇರೋದ್ರಿಂದ ಎಲ್ಲ ಪರ್ಮಿಷನ್ ಬೇಕು, ಹಂಗಾದರೆ ಕೊಡೋದು ಅಂತ ಹೇಳಿದರು. ಇವಾಗ ಅವ್ರು ಪರ್ಮಿಷನ್ ತಗೊಳೋದು ಕೊಡ್ತಾ ಇರ್ತಾರೆ. ಇವರು ಇನ್ನೊಂದು ವಾರದೊಳಗಡೆ ಕೆಲಸ ಮುಗಿಸ್ಕೊಂಬಿಡ್ಲಿ, ನೀರಂತೂ ಫಿಕ್ಸು 15 ದಿನದೊಳಗೆ ನೀರು ಕೊಡ್ಬೇಕು, ಆ ಥರ ವ್ಯವಸ್ಥೆ ಮಾಡಿಸ್ತೀವಿ ಸರ್. ಆಯಿತಾ?